ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ಅಫ್ಕೋರ್ಸ್ ವಿಡಿಯೋ ನೋಡಿದಾದ್ಮೇಲೆ ಗೊತ್ತಾಗಿರ್ತದೆ ಕ್ಯಾರೆಟ್ ಹಲ್ವಾ ಅಂತ. ಅದ್ರ ಜೊತೆ ಸಣ್ಣ ಟ್ವಿಸ್ಟ್ ಏನಂದ್ರೆ ನಾನು ಸ್ವಲ್ಪ ಬೆಲ್ಲ ಹಾಕಿನೂ ಮಾಡಿ ತೋರ್ಸಕತ್ತೀನಿ. ಈಗ ಮನ್ಯಾಗ ಕ್ಯಾರೆಟ್ ಹಲ್ವಾ ಮಾಡಿದಾಗ ಡಯಟ್ ಮಾಡೋರು ತಿಂದು ಆಮೇಲೆ ಗಿಲ್ಟಿ ಮಾಡ್ಕೋತಾರೆ, ಅಯ್ಯೋ ಎಷ್ಟೊಂದು ಶುಗರ್ ತಿನ್ಬಲ್ಲ ಅಂಥೇಳಿ. ಸೊ ಅವ್ರಿಗೆ ಆ ಗಿಲ್ಟ್ ಇರಬಾರ್ದು ಅಂಥೇಳಿ ಎಂಜಾಯ್ ಮಾಡ್ಕೊಂಡು ತಿನ್ನೋ ಸಲುವಾಗಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿನೂ ಮಾಡಿ ತೋರ್ಸಕತ್ತೀನಿ. ಅದ್ರದ್ದು ಎಷ್ಟೆಷ್ಟು ಹಾಕಬೇಕನ್ನೋ ಮೆಜರ್ಮೆಂಟ್ ನಾ ಹೇಳೀನಿ ವಿಡಿಯೋ ಒಳಗೆ. ಸೊ ಇದನ್ನು ಮಾಡೋಕ್ಕೆ ನಾನು ಸ್ವಲ್ಪ ಗಜ್ರಿ ತೊಗೊಂಡಿದ್ದೆ. ಗಜ್ರಿ ನಂದು ಆಲ್ಮೋಸ್ಟ್ 1 kgಕ್ಕಿಂತ ಜಾಸ್ತಿ ಆಗಿದ್ದು, ಮನೆಯಾಗಿರೋದು ಗಜ್ರಿ ಎಲ್ಲ ತೊಗೊಂಡಿದ್ದೆ, ಸ್ಟಾಕ್ ಇರೋದು ಅದು. ಸೊ ಅದನ್ನು ಎಲ್ಲ ತೊಳ್ಕೊಂಡು ಪೀಲ್ ಮಾಡಿಕೊಂಡು ಅದನ್ನು ನೀಟಾಗೆ ತುರಿದು ಇಟ್ಕೊಂಡಿನಿ. ಇದು ತುರಿಯೋ ಮನೆಯಿಂದ ಅದು ಸ್ವಲ್ಪ ದೊಡ್ಡ ಕಣ್ಣಿಂದು ಇರ್ತದಲ್ಲ, ಅದರೊಳಗೆ ಹೆಚ್ಚಿಟ್ಕೊಂಡಿನಿ. ಬಾಯಿಯೊಳಗೆ ಸಿಕ್ಕರೆ ಟೇಸ್ಟ್ ಇರ್ತದೆ ಅಂಥೇಳಿ ಸಣ್ಣ ಸಣ್ಣದಾಗಿ ಹೆರ್ಚ್ಕೊಂಡ್ಬಿಟ್ರೆ ಎಲ್ಲ ಮೆಲ್ಟ್ ಆಗಿಬಿಡ್ತದೆ. ಅದು ಆ್ಯಕ್ಚುಲಿ ಕ್ಯಾರೆಟ್ ಟೇಸ್ಟ್ ಬರೋದು ಗೊತ್ತಾಗಲ್ಲ ನಮ್ಮ ನಾಲ್ಗಿಗೆ. ಅದ್ರ ಸಂಬಂಧ ಸ್ವಲ್ಪ ದೊಡ್ಡದಾಗಿ ಹೆರ್ಚ್ಕೊಂಡಿನಿ. ಇನ್ನು ಅದಕ್ಕೆ ಬೇಕಾಗಿರೋಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೊಟ್ಟಿಟ್ಕೊಂಡಿನಿ. ಇದಕ್ಕಿನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಇಷ್ಟಪಡೋರು ಇನ್ನೂ ಹಾಕೋಬೋದು. ನಾನು ಇಷ್ಟೇ ತೊಗೊಂಡಿನಿ ಗೋಡಂಬಿ ಬಾದಾಮಿನ. ಇನ್ನು ಇದನ್ನು ಹುರ್ಕೊಳ್ಳೋಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿನಿ. ಆ ತುಪ್ಪ ಎಲ್ಲ ಕಾಯ್ದಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಬಾದಾಮಿ ಹಾಕ್ಕೊಂಡಿನಿ. ಬಾದಾಮಿನ ತುಪ್ಪದೊಳಗೆ ಚೆಂದಾಗಿ ಹುರ್ಕೊಂಡಿನಿ. ಬಾದಾಮಿ ಎಲ್ಲ ಹುರ್ಕೊಂಡು ಅದ್ರ ಕಲರ್ ಚೇಂಜ್ ಆದಮೇಲೆ ಬಾದಾಮಿನ ಎತ್ತಿಟ್ಕೊಂಡಿನಿ. ತುಪ್ಪ ಆ್ಯಕ್ಚುಲಿ ಜಾಸ್ತಿ ಬೇಕಾಗಲ್ಲ ಇದು ಹಲ್ವಾ ಮಾಡ್ಕೊಳಕ್ಕೆ. ನೀವು ಡ್ರೈ ಫ್ರೂಟ್ಸ್ ಹುರ್ಕೊಂಡು ತೊಗೊಂಡಿರೋ ಕ್ಯಾರೆಟ್ ಇರ್ತದಲ್ಲ ಹೆರ್ಚ್ಕೊಂಡಿದ್ದು, ಅದನ್ನು ಹುರ್ಕೊಳಕ್ಕೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಬಾದಾಮಿ ಹಾಕ್ಕೊಂಡಿನಿ. ಬಾದಾಮಿ ಆದಮೇಲೆ ಗೋಡಂಬಿ ಹಾಕ್ಕೊಂಡಿನಿ. ಗೋಡಂಬಿನ ಕಲರ್ ಚೇಂಜ್ ಆಗುತ್ತನ ಹುರ್ಕೊಂಡು ತೆಗೆದಿಟ್ಕೊಂಡಿನಿ. ನಾನಿಲ್ಲಿ ಗೋಡಂಬಿನ ಕಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಸ್ಪ್ಲಿಟ್ ಮಾಡಿ ಇಟ್ಕೊಂಡಿನಿ. ಉದ್ದುದಾಗಿ ಬಾಯಿಗೆ ಸಿಕ್ಕರೆ ಟೇಸ್ಟ್ ಇರುತ್ತೆ ಅಂಥೇಳಿ. ಇನ್ನು ಡ್ರೈ ಫ್ರೂಟ್ಸ್ ಎರಡು ಹುರ್ಕೊಂಡು ತಗೊಂಡಾದ್ಮೇಲೆ ಅದೇ ತುಪ್ಪಕ್ಕೆ ನಾನು ತುರ್ಕೊಂಡಿರೋ ಕ್ಯಾರೆಟ್ನೆಲ್ಲ ಹಾಕ್ಕೊಂಡಿನಿ. ಇದನ್ನು ಕಲರ್ ಚೇಂಜ್ ಆಗುತ್ತನ ನೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡಿನಿ. ನಾ ಇದು ಸ್ವೀಟ್ ಮಾಡೋಕ್ಕೆ ಮಣ್ಣಿನ ಪಾತ್ರೆ ಬಳಸೀನಿ. ಆ್ಯಕ್ಚುಲಿ ನಾರ್ಮಲ್ ಪಾತ್ರೆ ಒಳಗೆ ಮಾಡೋಕ್ಕಿಂತ ಈ ಮಣ್ಣಿನ ಪಾತ್ರೆ ಒಳಗೆ ಮಾಡಿದ್ರೆ ಇರೋ ಟೇಸ್ಟ್ ಉಳಿದ್ರ ಜೊತೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ನಾನು ಮಣ್ಣಿನ ಪಾತ್ರೆ ಯೂಸ್ ಮಾಡೀನಿ. ಇನ್ನು ಕ್ಯಾರೆಟ್ ಎಲ್ಲ ತುಪ್ಪದಾಗ ಹುರ್ಕೊಂಡಾದ್ಮೇಲೆ ಅದಕ್ಕೆ ಹಾಲು ಹಾಕ್ಕೊಂಡಿನಿ. ಸ್ವಲ್ಪ ಅದು ಕರೆಕ್ಟ್ ಮೆಜರ್ಮೆಂಟ್ ಅಂದರೆ ನಾವು ತೊಗೊಂಡಿರೋ ಕ್ಯಾರೆಟ್ ಮೇಲೆ ಸ್ವಲ್ಪ ಹಾಲು ಕಾಣಿಸ್ಬೇಕು ನಮ್ಗೆ, ಅಷ್ಟಾದರೂ ಹಾಲು ಹಾಕ್ಕೋಬೇಕು. ಆ ಹಾಲು ಒಳಗೆ ಲೋ ಫ್ಲೇಮ್ ಒಳಗೆ ಅದು ತುರ್ಕೊಂಡಿರೋ ಕ್ಯಾರೆಟ್ ಎಲ್ಲ ಚೆಂದ ಕುದ್ದಂದ್ರೆ ಟೇಸ್ಟ್ ಬರ್ತದೆ. ಅದನ್ನು ಎಲ್ಲ ನೀಟಾಗಿ ಕುದಿಸ್ಕೊಂಡು ನಾನು ಅದನ್ನೆಲ್ಲ ತೆಗೆದು ಕಡೆಗೆ ಇಟ್ಕೊಂಡಿನಿ. ಯಾಕಂದ್ರೆ ನಾ 2 ವೆರೈಟಿ ಮಾಡಕತ್ತೀನಲ್ಲ, ಇಲ್ಲಿ ಹಾಲು ಹಾಕ್ಕೊಂಡು ಕುದಿಸ್ಕೊಳ್ಳೋ ತನಕ ಎಲ್ಲ ಸೇಮ್ ಪ್ರೊಸೀಜರ್ ಎರಡಕ್ಕೂ. ಅದು ತಗೊಂಡಾದ್ಮೇಲೆ ಅದಕ್ಕೆ ಒಂದು ಮೆಜರ್ಮೆಂಟ್ ಒಳಗೆ ಇದು ಕುದಿಸ್ಕೊಂಡಿದ್ದು ಕ್ಯಾರೆಟ್ ತೊಗೊಂಡು ನಾನು ಇದು ಬೆಲ್ಲ ಹಾಕ್ಕೊಳ್ಳೋಕೆ ನಾವು ಎಷ್ಟು ಕ್ಯಾರೆಟ್ ತೊಗೊಂಡಿರ್ತೀವಲ್ಲ ಅದ್ರ 3/4 ಕಪ್ನಷ್ಟು ಬೆಲ್ಲ ಬೇಕಾಗ್ತದೆ ನಮ್ಗೆ. ಸೊ ನಾವು ಕೆಮಿಕಲ್ ಫ್ರೀ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ಳೋರಿದ್ದೇವಂದ್ರೆ ಒಂದು 3/4 ಕಪ್ನಷ್ಟು ಹಾಕ್ಕೋಬೇಕು. ಇನ್ನು ವೈಟ್ ಬೆಲ್ಲ ಬರುತ್ತಲ್ಲ ನಾರ್ಮಲಿ, ಅದು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಆಲ್ಮೋಸ್ಟ್ ಶುಗರ್ ಅಷ್ಟೇ ಇರುತ್ತೆ ಅದ್ರ ಸ್ವೀಟ್. ಸೊ ಅದನ್ನು ಹಾಕ್ಕೋಬೇಕಂದ್ರೆ ಇದಕ್ಕಿಂತ ಕಡಿಮೆ ಹಾಕ್ಕೋಬೇಕು. 1/2 ಕಪ್ನಷ್ಟು, 1 ಕಪ್ಪು ಕ್ಯಾರೆಟಿಗೆ 1/2 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡ್ರೂ ಸಾಕಾಗ್ತದೆ. ನಾ ಇಲ್ಲಿ ಕೆಮಿಕಲ್ ಫ್ರೀ ಬೆಲ್ಲ ಯೂಸ್ ಮಾಡೀನಿ. ಸೊ 3/4 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ನಾನು ಅದು ಬೆಲ್ಲ ಎಲ್ಲ ಕ್ಯಾರೆಟ್ ಒಳಗೆ ಇದು ಕುದಿಸ್ಕೊಂಡು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾನು ಹುರ್ಕೊಂಡು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಮತ್ತೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಅದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಟೀನಿ. ಇನ್ನು ಇನ್ನೊಂದು ಪಾತ್ರೆ ಇಟ್ಕೊಂಡು ಉಳಿದಿರೋ ಕ್ಯಾರೆಟ್ನೆಲ್ಲ ಅದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ನಾನು ಅದನ್ನು ನೀಟಾಗಿ ಒಂದು ಸತಿ ತಿರುಗಿಸಾದ್ಮೇಲೆ ಇಲ್ಲಿ ನಾನು ಇದು 2 ಕಪ್ ಆಗಿತ್ತು ನನ್ನದು ಕ್ಯಾರೆಟ್ ತುರ್ಕೊಂಡಿದ್ದು, ಹಾಲನ್ನ ಕುದಿಸ್ಕೊಂಡಿದ್ದು. ಇದಕ್ಕೆ 1 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಅಂದರೆ 1ಕ್ಕೆ ಅರ್ಧದಷ್ಟು ಹಾಕ್ಕೋಬೇಕು. ಇದು ಸಕ್ಕರೆ ಅರ್ಧದಷ್ಟು ಹಾಕ್ಕೋಬೇಕು, ಬೆಲ್ಲ 3/4 ಕಪ್ನಷ್ಟು ಹಾಕ್ಕೋಬೇಕು. ಅದು ಆ್ಯಕ್ಚುಲಿ ಮೆಜರ್ಮೆಂಟ್ ನಾ ಮಾಡಿದ್ದು. ನೀವು ಜಾಸ್ತಿ ಸ್ವೀಟ್ ಇಷ್ಟಪಡೋರಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ಸಕ್ಕರೆ ಎಲ್ಲ ಅದು ಕ್ಯಾರೆಟ್ ಒಳಗೆ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ರೈಸಿನ್ಸ್ ಹಾಕ್ಕೊಂಡು ನಾನು ರೈಸಿನ್ಸ್ನ ತುಪ್ಪದಾಗ ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡೀನಿ. ಇವು ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ರೈಸಿನ್ಸ್ ಅಂದ್ರೆ, ಅದಕ್ಕೆ ಆಕಿ ಹಸಿವೇ ಇಷ್ಟಪಡ್ತಾಳೆ. ಇವನ್ನ ನಾನು ಕರ್ಕೊಂಡಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡಿನಿ. ಅದ್ರಾಗ
ನೀವು ತುಪ್ಪದೊಳಗೆ ಕರ್ಕೊಂಡು ಹಾಕ್ಕೊಳ್ಳೋರಿದ್ರೆ ಹಾಕ್ಕೊಳ್ಬೋದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಉಳಿದಿರೋದು ಹುರಿದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡೀನಿ. ಇದು ಡ್ರೈ ಫ್ರೂಟ್ಸ್ ಮೊದಲೇ ಹಾಕ್ಕೊಂಡ್ಬಿಟ್ರೆ ಅದು ಕ್ಯಾರೆಟ್ ಒಳಗೆ ಕುದ್ದು ಬಿಡ್ತಾವೆ, ಸಾಫ್ಟ್ ಆಗ್ತಾವೆ. ಅದು ಒಂದು ಸ್ವಲ್ಪ ಆಮೇಲೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೇವೆ ಅಂದ್ರೆ ಅದು ಕ್ರಂಚಿಯಾಗಿ ಸಿಗ್ತಾವೆ, ಅದು ಸೊ ಟೇಸ್ಟ್ ಆಗ್ತದೆ ಅದು. ಈಗ ನಂದು 2 ವೆರೈಟಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಇದು ಆ್ಯಕ್ಚುಲಿ ನಾನು ಬೆಲ್ಲದಷ್ಟು ಚಲೋ ಆಗಲಿಕ್ಕಿಲ್ಲ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಸೊ ಚಲೋ ಆಗಲಿಕ್ಕಿಲ್ಲ ಅಂದ್ಕೊಂಡು ಸಕ್ಕರೆದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದೆ. ನಿಜ ಹೇಳಬೇಕಂದ್ರೆ ಸಕ್ಕರೆದಕ್ಕಿಂತ ಬೆಲ್ಲದ ಮಸ್ತಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ, ನಿಮಗೂ ನಿಜ ಅಂದರೆ ಬೆಲ್ಲದ್ದೇ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.